ಇಲ್ಲಿ ನೋಡಿ, ಇಲ್ಲಿ ಅಡಿಕೆ ಪಕ್ಕದಲ್ಲೇ ಜಾಯ್ಕಾಯಿ ಗಿಡ ಇರೋಂಥದ್ದು. ಜಾಯ್ಕಾಯಿನಲ್ಲಿ ಆಲ್ರೆಡಿ ಫಸಲಿದೆ. ಸೊ ಇದರಲ್ಲಿ ವಿಶೇಷ ನಿಮ್ಗೆ ಏನ್ ತೋರಿಸ್ತೀನಿ ಗೊತ್ತಾ? ನೋಡಿ, ಈಗ ಇದು ಪೂರ್ತಿ ಗುಂಡ್ಗಾಯಿ. ಗುಂಡ್ಗಾಯಿನಲ್ಲಿ ನಿಮಗೆ ಇಳುವರಿನೂ ಕೂಡ ಚೆನ್ನಾಗಿ ಬಂದಿದೆ. ಅದ್ರ ಪಕ್ಕದಲ್ಲಿ ಅಡಿಕೆನೂ ಕೂಡ ಇದೆ. ಅಡಿಕೆಗೆ ಕಾಳುಮೆಣಸು ಕೂಡ ಹಬ್ಸಿರೋ ಅಂಥದ್ದು. ಕಾಳುಮೆಣಸು ಕೂಡ ಫಸಲಿದೆ. ಅಡಿಕೆ ಮರದಲ್ಲೂ ಕೂಡ ಫಸಲಿರೋ ಅಂಥದ್ದು. ಜೊತೆಗೆ ಇದು ಏನು ಮರ ಇದೆ, ಯಾವುದೇ ಕಾರಣಕ್ಕೂ ಅಡಿಕೆ ಗಿಡಕ್ಕೆ ತೊಂದರೆ ಮಾಡಲ್ಲ. ನೋಡಿ, ಇದೆಲ್ಲ ಅಡಿಕೆ ಗಿಡ ಪಕ್ಕದಲ್ಲಿ ಇರೋಂಥದ್ದು. ಸೊ ಅಲ್ಲೂ ಕೂಡ ನಿಮಗೆ ಜಾಯ್ಕಾಯಿ ಗಿಡ ಇರೋಂಥದ್ದು. ಅಲ್ಲೂ ಕೂಡ ಫಸಲಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಿಲ್ಲ, ಅಡಿಕೆ ಗಿಡಕ್ಕೂ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಿಲ್ಲ. ಇಂಟರ್ ಕ್ರಾಫ್ಟ್ ಆಗಿ ನೀವೇನಾದ್ರೂ ಜಾಯ್ಕಾಯಿನ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಇದು ಮೇನ್ ಬೆನಿಫಿಟ್. ನೀವು ಅಡಿಕೆನೂ ಮಾಡ್ಬೋದು. ಅಡಿಕೆ ಒಳಗಡೆ ಇಂಟರ್ ಕ್ರಾಫ್ಟ್ ಆಗಿ ಸೆಮಿಶೆಡ್ನಲ್ಲಿ ನೀವು ಜಾಯ್ಕಾಯಿ ಮಾಡ್ಕೊಂಡು, ಅದ್ರ ಜೊತೆಗೆ ನೀವು ಏಲಕ್ಕಿನೂ ಮಾಡ್ಕೊಂಡು ಕಾಳುಮೆಣಸನ್ನು ಕೂಡ ಮಾಡ್ಬೋದು. ಸೊ ಈ ಮೂರು ಕೂಡ ಉಪಬೆಳೆಯಾಗಿ ನೀವೇನಾದ್ರು ಅಡಿಕೆ ತೋಟದಲ್ಲಿ ಮಾಡ್ತೀರಾ ಅಂತಂದ್ರೆ ಆದಾಯನ ನೀವು ಕಟ್ಟಿಟ್ಟ ಬುತ್ತಿ ಯಾವತ್ತಿದ್ರೂ ಇನ್ಕಮ್ ಸೋರ್ಸ್ ಅನ್ನೋದು ಬಂದೇ ಬರುತ್ತೆ. ಯಾಕೆಂದ್ರೆ ಮಸಾಲಾ ಪದಾರ್ಥ ಪ್ರತಿಯೊಂದು ಕೂಡ ಡ್ರೈ ಕಂಟೆಂಟ್ ಆಗಿರುತ್ತೆ. ಸ್ಟೋರ್ ಮಾಡಿ ಇಟ್ಟು ನೀವು ಮಾರ್ಕೆಟಿಂಗ್ ನ ಮಾಡಬಹುದು. ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಡಿಕೆಗೆ ಮಾರ್ಕೆಟಿಂಗ್ ಬಿದ್ರೂ ಕೂಡ ನೀವು ಇಂಟರ್ ಕ್ರಾಫ್ಟ್ ಆಗಿ ಯಾವ್ದಾರೋ ಒಂದು ಬೆಳೆ ಮಾಡಿದೀರಾ ಅಂತಂದ್ರೆ ಅದರಲ್ಲಿ ಲಕ್ಷಗಟ್ಟಲೆ ಅರ್ನ್ ಮಾಡೋದ್ರಲ್ಲಿ ನೀವು ಡೌಟೇ ಇಲ್ಲ. ಸೊ ಹಾಗಾಗಿ ನೀವು ಮೊದಲು ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ನೀವು ಮಾಡಿರೋಂಥ ಅಡಿಕೆ ಒಳಗಡೆ ಯಾವ್ದಾರೋ ಒಂದು ಇನ್ಸ್ಟೆಂಟ್ ಉಪಯೋಗ ಬೆಳೆಗಳನ್ನ ಮಾಡ್ಕೊಳ್ಳಿ. ಯಾವತ್ತಿದ್ರು ಫ್ಯೂಚರ್ ಅಲ್ಲಿ ಒಂದಕ್ಕೆ ಮಾರ್ಕೆಟಿಂಗ್ ಬಿದ್ದೋಯ್ತು ಅಂತಂದ್ರೂ ಕೂಡ ಇನ್ನೊಂದ್ರಲ್ಲಿ ಮಾರ್ಕೆಟ್ ಅಲ್ಲಿ ನೀವು ರೇಟ್ನ ಆರಾಮಾಗಿ ನೀವು ಇನ್ಕಮ್ ನ ತಗೊಬಹುದು ಸ್ನೇಹಿತರೆ. ಸೊ ಹಾಗಾಗಿ ಅಡಿಕೆ ಒಳಗಡೆ ಇಂಟರ್ ಕ್ರಾಫ್ಟ್ ಆಗಿ ಅಡಿಕೆಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋ ಅಂತ ಬೆಳೆಗಳನ್ನ ಮಾಡಿ ಅದರಲ್ಲಿ ಜಾಯ್ಕಾಯಿ ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಈ ತರ ಮಾಡಿ ಅದ್ರಲ್ಲಿ ನಿಮ್ಗೆ ಕ್ವಾಲಿಟಿ ವೈಸ್ ಕ್ವಾಲಿಟಿ ಪ್ಲಾಂಟ್ ಬೇಕು, ಯಾವ್ದನ್ನ ಬೆಳಿಬೇಕು ಅಂತ ಇದ್ರೆ ನಮಗೆ ಬರ್ತಾ ಇರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ನ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀವಿ. ಸೊ ಈ ತರ ನೀವು ಕೂಡ ಅಡಿಕೆ ಒಳಗಡೆ ಜಾಯ್ಕಾಯಿ ಮತ್ತೆ ಏಲಕ್ಕಿನ ಬೆಳಿಬಹುದು. ನೋಡಿ, ಅಲ್ಲಿ ತೋರ್ಸು ಮಗ ಆ ಮಣ್ಣಲ್ಲಿ. ಸೊ ಕಂಪ್ಲೀಟ್ ಆಗಿ ಉದ್ದಕ್ಕೆ ಎಲ್ಲಾ ಗಿಡನೂ ಕೂಡ 20 ಅಡಿಗೆ ಪ್ಲಾಂಟೇಶನ್ ಮಾಡಿರೋಂಥದ್ದು ಈ ತರ ಜಾಯ್ಕಾಯಿ ಗಿಡಗಳನ್ನ. ಸೊ ನೀವು ಕೂಡ ಇಂಟರ್ ಕ್ರಾಫ್ಟ್ ಆಗಿ ಬೆಳೀರಿ. ನೋಡಿ, ಏಲಕ್ಕಿನೂ ಕೂಡ ಮಾಡಿದರೆ. ಸೊ ನೀವು ಹಿಂದೆ ಅಲ್ಲಿ ನೋಡ್ಬೋದು ಕಾಳುಮೆಣಸು ತೋರ್ಸು ಮಗ ಪಕ್ಕದಲ್ಲಿ. ನೋಡಿ, ಕಾಳುಮೆಣಸು ಮಾಡಿದರೆ. ಎಲ್ಲಾ ತರ ಗಿಡಗಳನ್ನು ಕೂಡ ಇಂಟರ್ ಕ್ರಾಫ್ಟ್ ಆಗಿ ನೀವು ಬೆಳಿಬಹುದು ಸ್ನೇಹಿತರೆ. ಸೊ ಉತ್ತಮನ ಬೆಳೆನ ಇವತ್ತೇ ಬೆಳೀರಿ. ನೀವು ಕೂಡ ಉತ್ತಮ ಆದಾಯನ ಗಳಿಸಿ. ನೋಡಿ, ಅಲ್ಲೇ ಪಕ್ಕದಲ್ಲಿ ಜಾಯ್ಕಾಯಿ ಗಿಡ ಇದೆ. ನೋಡಿ, ಮರದಲ್ಲೇ ಓಪನ್ ಆಗಿದೆ ಇಲ್ವಾ? ತೋರ್ಸು. ನೋಡಿ, ಮರದಲ್ಲೇ ಓಪನ್ ಆಗಿದೆ. ನೋಡಿ, ಈ ತರ ಹಿಂಗ್ ಓಪನ್ ಆಗಿರುತ್ತೆ. ಇದು ಬಲ್ತೀರಾ ಅಂತಂದ್ರೆ ಕುಯ್ಕೊಳ್ಳೋ ಅಂತದ್ದು. ಸೊ ಇದನ್ನ ನೀವು ಉಪ್ಪಿನಕಾಯಿ ಬೇಕಾದ್ರೂ ಬಳಸ್ಬೋದು, ಇಲ್ಲ ಅಥವಾ ಅದೇ ಗಿಡದ ತಳಗಡೆ ಹಾಕ್ಬಿಟ್ಟು ಮಲ್ಚಿಂಗ್ ಮಾಡ್ಬೋದು. ಮೇಲ್ಗಡೆ ಇರೋ ಅಂತದ್ದು ರೆಡ್ ಪತ್ರೆ, ಅದ್ರ ಒಳಗಡೆ ಇರೋ ಅಂತದ್ದು ಜಾಯ್ಕಾಯಿ. ಸೊ ಎರಡು ಕೂಡ ಉಪಯೋಗ ಬರೋ ಅಂತದ್ದು. ಎರಡು ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೆ ವ್ಯಾಲ್ಯೂಯೇಷನ್ ಇದೆ. ಸೊ ಒಳ್ಳೆ ರೇಟಿಗೆ ವ್ಯಾಪಾರ ಆಗುತ್ತೆ ಸ್ನೇಹಿತರೆ. ನೀವು ಕೂಡ ಇಂಟರ್ ಕ್ರಾಫ್ಟ್ ಆಗಿ ಜಾಯ್ಕಾಯಿನ ಬೆಳೀರಿ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಆಲ್ರೆಡಿ ಈ ತರ ಕಾಯಿಗಳು ಸೆಂಟ್ರಲ್ ಅದೇ ಓಪನ್ ಆಗಿರುತ್ತೆ. ಸೊ ನೀವು ಕೂಡ ಬೆಳೀರಿ, ಉತ್ತಮ ಆದಾಯನ ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಜಾಯ್ಕಾಯಿ ಗಿಡ ಆಲ್ರೆಡಿ ಸ್ಟಾಕ್ ಬಂದಿರೋ ಅಂತದ್ದು ಇವತ್ತಿನ ಸಂಜೆ ಈ ವಿಡಿಯೋದ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜಾಯ್ಕಾಯಿ ಗಿಡ ಸ್ಟಾಕ್ ಬಂದಿರೋ ಅಂತ ತಿಳಿಸ್ತೀನಿ. ಉತ್ತಮ ಕ್ವಾಲಿಟಿನಲ್ಲಿ ಉತ್ತಮ ಗಿಡಗಳು ನಮ್ಮ ಹತ್ರ ಇರೋ ಅಂತದ್ದು. ಇವಾಗಲೇ ವಾಟ್ಸಪ್ ಅಲ್ಲಿ ಮೆಸೇಜ್ ನ ಮಾಡಿ ಬುಕಿಂಗ್ ನ ಮಾಡ್ಕೊಳ್ಳಿ. ನೀವು ಕೂಡ ಅಡಿಕೆ ತೋಟದಲ್ಲಿ ಪ್ಲಾಂಟೇಶನ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.